ಒಂದು ಹೆಜ್ಜೆ ಇಟ್ಟವಾಗ ಈ ತರದ ಪ್ರಶಂಸೆಗಳು ನಮ್ಗೆ ಹೇಗೆ ಖುಷಿ ಕೊಡುತ್ತೆ ಹೇಳಿದ್ರೆ ಮುಂದಿನ ಎಲ್ಲಾ ದಾರಿಗಳಿಗೂ ಒಂದಿನೊಂದು ಹುರುಪು ಕೊಟ್ಟಂಗೆ. 2070ರಲ್ಲಿ ನೋಡ್ಬೇಕಾದಂತ ಯಕ್ಷಗಾನವನ್ನ ನಮ್ಗೆ ಈಗ್ಲೇ ತೋರ್ಸ್ಕೊಟ್ರಿ ಅಂತ ಒಬ್ರು ಏಜ್ ಆದವ್ರು ಬಂದು ನೋಡಿ ನಮ್ಗೆ ಪ್ರಶಂಸೆ ಕೊಟ್ರು. ಒಬ್ಬ ಕಲಾವಿದನಿಗೆ ಮನಸ್ಸಿಗೆ ಖುಷಿ ಆಗೋದೆ ಅವನಿಗೆ ವೇದಿಕೆ ಸಿಕ್ಕಾವಾಗ. ಪ್ರಶಂಸೆಗಳು ಅದರ ನಂತರ ಬರೋದು ಬಿಡೋದು ಅದು ಏನು ದೇವರ ಪಾದಕ್ಕೆ ಇಟ್ಟಂಗೆ. ಅದೇ ನಮ್ಗೆ ಗೊತ್ತಿಲ್ಲ. ಕೆಲವೊಂದ್ಸರಿ ನಮ್ಮ ಪ್ರಯತ್ನಗಳನ್ನ ಮಾತ್ರ ನಾವು ಗಮನ ಇಟ್ಕೋಬೇಕು. ಸೊ ಈ ಸಿನಿಮಾ ಮಾಡ್ತಾ ನನ್ನ ಉದ್ದೇಶ ಇಟ್ಟಿದ್ದು ಯಕ್ಷಗಾನವನ್ನ ಒಂದಿಷ್ಟು ಪ್ರೆಸೆಂಟ್ ಆಗ್ಬೇಕು. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅಂದ್ರೆ ಇನ್ನೊಂದು ಸಾಹಸಕ್ಕೆ ನಾನು ಕೈ ಹಾಕ್ತೀನಿ ಅನ್ನೋದು ನನ್ಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಅದು ಅಷ್ಟು ವಿಸ್ತಾರವಾದಂತ ಕತೆ ಅದರಲ್ಲಿ ಇದೆ ಅಂತ ಜನರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾನು. ಇದು ಮಹಾಭಾರತ ತನಕನೂ ಈ ಕತೆ ಟ್ರಾವೆಲ್ ಆಗಿದೆ. ಫೈನಾನ್ಷಿಯಲ್ ಟಾಪಿಕ್ ನಾನು ಇಟ್ಕೊಂಡು ಈ ಸಿನಿಮಾ ಮಾಡಿಲ್ಲ. ಮೊದಲನೇದಾಗಿ ಇದೊಂದು ದೇವರ ಕೆಲಸ. ದೇವಸ್ಥಾನಕ್ಕೆ ಹೋದವಾಗ ಜೇಬಿಂದ ದುಡ್ಡು ಹಾಕ್ತಿವಿ. ಭಗವಂತ ಇನ್ನೊಂದ್ ಕಡೆ ಕೊಡ್ತಾನೆ ಅನ್ನೋ ಅಂತ. ನನ್ನ ಹತ್ರ ಇನ್ನೂ ಶಕ್ತಿ ಇದೆ. ಭಗವಂತ ಕೊಟ್ಟಂತ ಬುದ್ಧಿ ಶಕ್ತಿಯೂ ಇದೆ. ಒಂದಿಷ್ಟು ಕೆಲಸದಲ್ಲಿ ಇನ್ನೂ ಮಾಡುವಂತ ಶಕ್ತಿಗಳೆಲ್ಲನೂ ಭಗವಂತ ಕೊಟ್ಟಿದ್ದಾನೆ. ಇನ್ನೊಂದ್ ಕಡೆ ನಾನು ದುಡಿತೀನಿ. ಯಕ್ಷಗಾನವನ್ನ ವಿಶ್ವಗಾನ ಮಾಡಬೇಕು ಅನ್ನೋ ಜರ್ನಿಯಲ್ಲಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಹಾಗೂ ನನ್ನ ತಂಡದಿಂದ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತೀನಿ. ನಮಸ್ತೆ. 3ನೇ ವಾರದ ಪ್ರದರ್ಶನ. ಮೊದಲಿಗೆ ಅಭಿನಂದನೆಗಳು ಯಾದವ್ ಸ್ಟುಡಿಯೋ ಕಡೆಯಿಂದ. ಥ್ಯಾಂಕ್ ಯು ಸರ್. ಈಗ ಹೇಗಿದೆ ಸರ್? ಆರಾಮ್ ನಡೀತಾ ಇದೆ. ಬಹಳ ಖುಷಿ ಆಗತ್ತೆ. ಅಂದ್ರೆ ಯಾವತ್ತೂ ಹಾಗೆ ಎಕ್ಸ್ಪೆಕ್ಟೇಷನ್ ನ ಮೀರಿ ಅದರ ಗೆಲುವು ಸಿಕ್ಕಿದವಾಗ ಬಹಳ ಖುಷಿ ಆಗುತ್ತೆ. ಅಂದ್ರೆ ಒಂದ್ ಪ್ರಯತ್ನ ಸಾರ್ಥಕತೆಯನ್ನು ನೋಡ್ದಂಗೆ ಆ ಒಂದು ಖುಷಿ ಈಗ ನಮ್ಮ ತಂಡಕ್ಕೆ ಸಿಗ್ತಾ ಇದೆ. ಬಹಳ ಖುಷಿ ಆಗ್ತದೆ. ಒಂದು ವೇದಿಕೆಯಲ್ಲಿ ಒಂದು ಮಾತು ಹೇಳ್ತೀರಾ, ನಮ್ಮ ಮೂಲದ ಪ್ರದೇಶದ ಕಲೆ ಇಡೀ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಮುಟ್ಟಬೇಕು, ಅಷ್ಟೇ ನನ್ನ ಪ್ರಯತ್ನ ಅಂತ. ಸರ್, ಪ್ರಯತ್ನ ಗುರಿಯ ಹಾದಿ ತಲುಪಿದೆ? ಖಂಡಿತ ಆಗಿದೆ. ಒಂದು ಹಂತದ ಸುದ್ದಿ ಜೊತೆಗೆ ವಿಚಾರಗಳು ಎಲ್ಲ ಕಡೆಗೆ ಹಬ್ಬಿದೆ. ಇನ್ನೊಂದು ಹಂತದ ಪ್ರಯತ್ನ ಈಗ ತೆಲುಗುಗೆ ಮುಂದಿನ ತಿಂಗಳು 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಯಕ್ಷಗಾನ ಇನ್ನೊಂದು ಹಂತದ ವಿಸ್ತಾರವನ್ನ ಹೊಂದುತ್ತದೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆಗೆ ಬಿಕ್ಕಿದೆಲ್ಲದು ಲ್ಯಾಂಗ್ವೇಜ್ಗಳು ಮಾತುಕತೆಯಲ್ಲಿದೆ. ಬಟ್ ಯಾರು ಬಂದು ಅಪ್ರೋಚ್ ಆಗಿದ್ರೆ ಅದನ್ನ ಮಾಡ್ಬೇಕಾದಂತ ನಮ್ಮ ಕೆಲಸ. ಒಂದು ಖುಷಿ, ಯಕ್ಷಗಾನವನ್ನ ತೆಲುಗಲ್ಲಿ ನೋಡುವಂತ ಒಂದು ಕಾಲಘಟ್ಟ ಇನ್ನೇನು ಜಾಸ್ತಿ ದೂರ ಇಲ್ಲ. ನೀವು ಊರೂರು ರಿಲೀಸ್ ಆದ್ಮೇಲೆ ಊರೂರೆಲ್ಲ ಹೋಗ್ತಾ ಇದ್ರು, ಪ್ರತಿಯೊಬ್ರು ಒಂದೊಂದು ರಿವ್ಯೂ ಕೊಟ್ಟಿರ್ತಾರೆ. ಅದರಲ್ಲಿ ನನಗೆ ಕಂಡಂತ ರಿವ್ಯೂ ಅಂದ್ರೆ ಉಪೇಂದ್ರ ಅವರು ಕೊಟ್ಟಿದ್ರು. ನಿಮ್ಮ ಹೊಸ ಪ್ರಯತ್ನಕ್ಕೆ, ಧೈರ್ಯಕ್ಕೆ ಮೆಚ್ಚುಗೆ ಏನ್ ಅನ್ನಿಸ್ತು ಸರ್ ಅವರ ಹೇಳುವಾಗ? ಆದ್ರೆ ಒಂದು ಹೆಜ್ಜೆ ಇಟ್ಟವಾಗ ಈ ತರದ ಪ್ರಶಂಸೆಗಳು ನಮ್ಗೆ ಹೇಗೆ ಖುಷಿ ಕೊಡುತ್ತೆ ಹೇಳಿದ್ರೆ ಮುಂದಿನ ಎಲ್ಲಾ ಏನು ದಾರಿಗಳಿಗೂ ಒಂದಿನೊಂದು ಹುರುಪು ಕೊಟ್ಟಂಗೆ. ಬಹಳ ಖುಷಿ ಆಯ್ತು. ಅಂದ್ರೆ ನನ್ನ ಕರೆಗೆ ಹೋಗೊಟ್ಟು ಬಂದು ಸಿನಿಮಾವನ್ನ ಯಕ್ಷಚಿತ್ರವನ್ನ ನೋಡಿ ಯಕ್ಷಗಾನದ ಮೇಲೆ ಅವ್ರಿಗಿದ್ದಂತ ಒಂದು ಗೌರವವನ್ನ ವ್ಯಕ್ತಪಡಿಸಿದಂತ ರೀತಿ, ಅದಾದ್ಮೇಲೆ ನಮ್ಮ ತಂಡದ ಪ್ರಯತ್ನವನ್ನ ಅವರು ಪ್ರಶಂಸೆಗೆ ಹೇಳಿದಂತ ರೀತಿ ಎಲ್ಲವೂ ಇನ್ನೊಂದಿಷ್ಟು ಆನೆ ಬಲ ಬಂದಂಗಾಯ್ತು. ಈ ಮೂಲಕ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೊಂದು ಸಿನಿಮಾಗಳು ಮೊದಲ ವಾರದಲ್ಲಿ ಬರೀ 30-40 ಥಿಯೇಟರ್ಗಳು ಇರುತ್ತೆ. 2ನೇ ವಾರಕ್ಕೆ ಒಂದಿಷ್ಟು ಅಂದ್ರೆ ಸಿನಿಮಾ ಹಿಡ್ಕೊಂಡ ತಕ್ಷಣ ಜನ ಥಿಯೇಟರ್ಗಳು ತಗೊಳಕ್ ಶುರುವಾಗುತ್ತೆ. ಸರ್, ಮೊದಲ ವಾರದಲ್ಲಿ ಎಷ್ಟು ಥಿಯೇಟರ್ ಇತ್ತು? 2ನೇ ವಾರಕ್ಕೆ ಎಷ್ಟು? ಈಗ 3ನೇ ವಾರ ನಡೀತಿದೆ, ಥಿಯೇಟರ್ ಹೆಚ್ಚಾಗ್ತಿದೆ? ಮೊದಲನೇ ವಾರಕ್ಕೂ 2ನೇ ವಾರಕ್ಕೂ ಸ್ವಾಭಾವಿಕವಾಗಿ ಜಾಸ್ತಿ ಆಗುತ್ತೆ. 3ನೇ ವಾರಕ್ಕೆ ಬರುವಂತ ಸಿನಿಮಾಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿಯೂ ಅದು ಡ್ರಾಪ್ ಅಂತಲ್ಲ. ಅದು ಅಂದ್ರೆ ಆ ಭಾಗದ ಪ್ರೇಕ್ಷಕರಿಗೆ ಒಂದು ಸಿನಿಮಾ ಆಲ್ರೆಡಿ ನೋಡಿರ್ತಾರೆ, ಇನ್ನೊಂದು ಸ್ವಲ್ಪ ಬೇರೆ ಸಿನಿಮಾಗಳನ್ನು ತೋರಿಸಿ ಅದಾದ್ಮೇಲೆ ಮತ್ತೆ ಪುನಃ ಥಿಯೇಟರ್ ಸೆಟಪ್ ಗಳನ್ನೆಲ್ಲ ಓಪನ್ ಮಾಡ್ಕೊಡ್ತಾರೆ. ಅದು ಡಿಸ್ಟ್ರಿಬ್ಯೂಷನ್ ಮೇಲೆ ನೀವು ಅವ್ರ ಹತ್ರ ಹೇಗೆ ಮಾತಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಇಲ್ಲಿ ಈಗ 3ನೇ ವಾರಕ್ಕೆ ಸ್ವಾಭಾವಿಕವಾಗಿ ಉಳಿದ ಎಲ್ಲಾ ಭಾಗದ ಸಿನಿಮಾಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನು ಡೌನ್ಗಳು ಆಗೇ ಆಗುತ್ತೆ. ಅದು ಈಗಲಿಂದ ಅಂತಲ್ಲ, ನಾವು ಇಂಡಸ್ಟ್ರಿ ಬಂದವಾಗಿಂದ ನೋಡ್ತಾ ಇರ್ತೀವಿ. ಸ್ವಲ್ಪ ಡೌನ್ ಆಗುತ್ತೆ. ಅದಾದ್ಮೇಲೆ ಅದು ಲಿಫ್ಟ್ ಆಗುವಂತ ಎಲ್ಲಾ ಲಕ್ಷಣಗಳನ್ನ ತಗೊಳುತ್ತೆ. ಖಂಡಿತ ನನ್ನ ಲೆಕ್ಕದಲ್ಲಿ ಈಗ 5-6ನೇ ತಾರೀಕು ತನಕ ಎಲ್ಲಾ ವಿಶೇಷ ಕಾರ್ಯಕ್ರಮಗಳು ಇರೋದ್ರಿಂದ ಒಂದಿಷ್ಟು ಸ್ವಲ್ಪ ಸಣ್ಣ ಪ್ರಮಾಣದ ಡೌನ್ ಆಗುತ್ತೆ. ಸೋಮವಾರದಿಂದ 100% ಇದು ಮತ್ತೆ ಆ ವೈಭವನ್ನ ತಗೊಳುತ್ತೆ ಅಂತ ಅನ್ಕೊಂಡಿದ್ವಿ. ನಾವು ಮಾಡೋ ಮೊದಲನೇ ಕೆಲಸ, ನಾವು ಮಾಡೋ ಪ್ರಯತ್ನಕ್ಕೆ ಮೊದಲು ಬೆನ್ನು ತಟ್ಟವರು ಊರಿನವರೇ, ನಮ್ಮ ಊರಿನವರು. ಅದರಲ್ಲೂ ನಿಮ್ಮೂರವರು ಸಿನಿಮಾನ ಒಪ್ಸೋದು ತುಂಬಾ ಕಷ್ಟ. ಕರಾವಳಿ ಪ್ರದೇಶದವರಿಗೆ ಎಂತ ಸಿನಿಮಾ ಆದ್ರೂ ಒಪ್ಸೋದು ಕಷ್ಟ.
ಹೌದು. ನಿಮ್ಮೂರವ್ರು ಏನ್ ಒಪ್ಪಿದ್ರು, ಏನಂತ ನಿಮಗೆ ಫೀಡ್ಬ್ಯಾಕ್ ಏನ್ ಕೊಟ್ರು, ಅಥವಾ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಐಡಿಯಾಸ್ ಏನಾದ್ರು ಕೊಟ್ರು? ನನಗ್ ಬಂದಂತ ಒಂದು ಒಳ್ಳೆಯ ಇದೇನು ಹೇಳಿದ್ರೆ 2070 ನೋಡ್ಬೇಕಾದಂತ ಯಕ್ಷಗಾನವನ್ನ ನಮ್ಗೆ ಈಗ್ಲೇ ತೋರ್ಸ್ಕೊಟ್ರಿ ಅಂತ ಒಬ್ರು ಏಜ್ ಆದವ್ರು ಬಂದು ನೋಡಿ ನಮ್ಗೆ ಪ್ರಶಂಸೆ ಕೊಟ್ಬಿಟ್ರು. ಅದು ಒಂದು ಹಂತದ ನಮ್ಮ ಎಲ್ಲಾ ಏನು ಕಷ್ಟಗಳು, ಏನು ಈ ಸಿನಿಮಾಕ್ಕೋಸ್ಕರ ಪಟ್ಟಂತ ಕಷ್ಟಗಳು ಎಲ್ಲವನ್ನು ಒಂದು ಸಮಾಧಾನ ಪಡಿಸ್ದಂಗಿತ್ತು ಅದು. ಅದ್ರ ನಂತರ ಪ್ರತಿಯೊಬ್ರು ಅಂದ್ರೆ ಈ 40 ವರ್ಷದಿಂದ 60 ವರ್ಷದ ತನಕ ಏನೆಲ್ಲ ಬಂದಿದ್ದಾರೆ ಜನರೇಷನ್ ಅವರು, ಅವರೆಲ್ಲರೂ ಆ ಮುಖದಲ್ಲಿ ಸಿನಿಮಾ ನೋಡಿ ಹೊರಗಡೆ ಬರ್ತಾ ಏನೋ ಒಂದು ದೊಡ್ಡ ಮಟ್ಟದ ಇದನ್ನ ನೋಡ್ದೆ, ಯಕ್ಷಗಾನವನ್ನ ಬೇರೆ ತರದಲ್ಲಿ ನೋಡ್ದೆ ಅನ್ನುವಂತ ಒಂದು ಉತ್ಸಾಹ ಅವ್ರ ಮುಖದಲ್ಲಿ ಇತ್ತು. ಇನ್ನೇನ್ ಬೇಕು ಹೇಳಿ, ಒಬ್ಬ ಸಿನಿಮಾ ಮಾಡುವ ಒಂದು ಕಲೆಯಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗೋದೇ ಅದೊಂದೇ ಅಲ್ಲ, ಅವ್ರ ಮುಖದಲ್ಲಿ ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಪ್ರಶಂಸೆ ಸಿಕ್ಕರೆ ಸಾಕು ಅಂತ. ಅದು ಈ ನಿಟ್ಟಿನಲ್ಲಿ ಮೊದಲನೇ ವಾರದಲ್ಲೇ ಸಿಕ್ಕಿತ್ತು. ಅದು ಹೋಗ್ತಾ 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 ಅದರ ವಿಸ್ತಾರವನ್ನ ತಗೊಂಡಾಗ ನಮ್ಗೆ ಮನ್ಸಿಗೆ ಬಹಳ ಖುಷಿ ಆಯ್ತು. ನಮ್ಮನೆಯವರ ಕನಸನ್ನ ನೀವು ಹೊತ್ತು ತಂದು ಕೊಟ್ಟಿದ್ದು ಈಗ ಖುಷಿ ತಂದಿದೆ. ಹಾಗೆ ನಾನೊಂದು ಮಾತು ಹೇಳಿದ್ದೆ ಥಿಯೇಟರ್ ನಲ್ಲಿ, ನಿಮ್ಮ ಹೀರೋ ವೀರಚಂದ್ರ ಹಾಸನ್ ಪಾತ್ರ ಮಾಡಿದಂತವ್ರು ನೋಡ್ಲಿಕ್ಕೆ ಅಪ್ಪು ಸರ್ ತರ ಕಾಣಿಸ್ತಾ ಇದ್ದಾರೆ. ಸಡನ್ ಬಂದ ತಕ್ಷಣ ಅಪ್ಪು ಸರ್ ಬಂದ್ರೇನೋ ಅದನ್ನ ತುಂಬಾ ಪ್ರಶಂಸೆ ಕೂಡ ಕೊಡ್ತಾ ಇದ್ದಾರೆ. ಅಪ್ಪು ಸರ್ ಇನ್ನೊಂದು ರೂಪ ಬಂದಂಗಿದೆ ಅಂತ. ಅವರ ಮನಸ್ಥಿತಿ ಹೇಗಿದೆ ಹೀರೋ ಬೇಕಾಗಿ? ಎಲ್ರಿಗೂ ಅಂದ್ರೆ ಅವ್ರ ಎಕ್ಸ್ಪೆಕ್ಟ್ ಮಾಡದಂತ ಒಂದು ಪ್ರಪಂಚ ಇದು. ಅದಾದ್ಮೇಲೆ ಒಬ್ಬ ಕಲಾವಿದನಿಗೆ ಮನಸ್ಸಿಗೆ ಖುಷಿ ಆಗೋದೇ ಅವನಿಗೆ ವೇದಿಕೆ ಸಿಕ್ಕಾವಾಗ. ಪ್ರಶಂಸೆಗಳು ಅದ ನಂತರ ಬರೋದು ಬಿಡೋದು ಅದು ಏನು ದೇವರ ಪಾದಕ್ಕೆ ಇಟ್ಟಂಗೆ, ಅದೇ ನಮ್ಗೆ ಗೊತ್ತಿಲ್ಲ. ಬಟ್ ಒಬ್ಬ ಕಲಾವಿದ ಅಷ್ಟು ವರ್ಷ ಸರ್ವಿಸ್ ಕೊಟ್ಟು ಆ ವಿಭಾಗದಲ್ಲಿ ಯಕ್ಷಗಾನದಲ್ಲಿ ಒಂದು 20-25 ವರ್ಷಗಳಿಂದ ವೇಷ ಮಾಡ್ಕೊಂಡ್ ಬಂದವರಿಗೆ ಒಂದು ವೇದಿಕೆ ಅಂತ ಸಿಕ್ಕಿದವಾಗ, ಈ ತರ ಅದನ್ನ ಗುರುತಿಸಿದವಾಗ ಆಗುವಂತ ಖುಷಿ ಇದೆಯಲ್ಲ, ಅದು ಹೇಳಿ ತೀರದು. ಇವನ್ ನಾನು ಬಿಗಿನಿಂಗ್ ಬಂದವಾಗ ಸಂಗೀತ ನಿರ್ದೇಶಕನಾಗಿ ಆಗ್ಬೇಕಂತ ಬಂದವನಲ್ಲ, ಏನೋ ಆಗ್ಬೇಕಂತ ಬಂದವನು ಏನೋ ಆದೆ. 63 ಪಿಕ್ಚರ್ ತನಕನೂ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದೆ. ಅದೆಲ್ಲದೂ ಅಲ್ಲೆಲ್ಲೂ ಸಿಗದಂತ ಪ್ರಶಂಸೆಗಳು ಪ್ರಶಾಂತ್ ಸರ್ ಬಂದವಾಗ ನಮ್ಗೆ 64ನೇ ಸಿನಿಮಾಕ್ಕೆ ಉಗ್ರಂ ಮೂಲಕ ನಾನು ನೋಡ್ದವಾಗ ಅವ್ರು ಕೊಟ್ಟಂತ ಪ್ರಶಂಸೆಗಳು, ಅದು ಮನಸ್ಸಲ್ಲಿ ಆಗುವಂತ ಖುಷಿಯೇ ಬೇರೆ. ಅಲ್ಲಿ ಯಾವ ಏನು ಆರ್ಥಿಕ ಬೆಳವಣಿಗೆಯೋ ಅಥವಾ ಇದು ಯಾವ್ದು ಕಣ್ಣಿಗೆ ಬರಲ್ಲ. ನನ್ನ ಕೆಲಸವನ್ನ ಗುರುತಿಸಿದ್ರಲ್ಲ ಅಷ್ಟೇ ಸಾಕು. ಇದು ಪ್ರತಿಯೊಬ್ಬ ಕಲಾವಿದನಲ್ಲೂ ನಾನು ಕಂಡೆ ವೀರಚಂದ್ರ ಹಾಸದಲ್ಲಿ. ಎಲ್ರಿಗೂ ಒಂದು ಸಾಧನೆ ಮಾಡಿದಂತ ಖುಷಿ, ಏನೋ ಒಂದು ಅಚೀವ್ ಮಾಡಿದ್ವಿ ಅಂತ ಒಂದು ಖುಷಿ. ಜನ ಬರಲ್ಲ ಥಿಯೇಟರ್ ಕಡೆಗೆ ಅಂತ, ಅದನ್ನ ಮೀರಿ ನೀವು ಒಂದು ಸಾಧನೆ ಮಾಡಿ ತೋರಿಸಿದ್ರೆ. ಸರ್, ಇವಾಗ ಏನಂತೀರಾ? ಜನ ಬರಲ್ಲ ಅನ್ನೋ ಒಂದು ಪಂಗಡಕ್ಕೆ, ಇಲ್ಲ ಜನನ ಹೇಗ್ ತರಬೇಕು ಅನ್ನೋ ವಿಚಾರಕ್ಕೆ? ಇದು ಏನಂದ್ರೆ ಎಲ್ಲವೂ ಕಾಲಘಟ್ಟದ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ಇದೇ ಹಿಂದಿನ 2 ಸಿನಿಮಾಗಳಲ್ಲಿ ನಾವು ರಾಂಗ್ ರಿಲೀಸ್ ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಸಿನಿಮಾ ಆ ಕಾಲಘಟ್ಟವನ್ನ ಅದೇ ನಿಮ್ಗೆ ಹೇಳ್ಕೊಡುತ್ತೆ, ಇದು ಈ ಕಾಲಘಟ್ಟಕ್ಕೆ ಅಂತ. ಈ ಸಿನಿಮಾ ನಾವು ಮಾಡ್ತಾ ನಾವು ಪ್ಲಾನ್ ಹಾಕಿದ್ದೆ, ನಾವು ಏಪ್ರಿಲ್ಗೆ 10 ಆಗಸ್ಟ್ ನಾವು ಬರ್ಲೇಬೇಕು ಅಂತ. ಅದೇ ರೀತಿ ನಾವು ನಿರ್ಧಾರ ಮಾಡ್ಕೊಂಡು ಏಪ್ರಿಲ್ಗೆ ಬಂದ್ವಿ. ಇಲ್ಲಿ ಸಕ್ಸಸ್ ಫೇಲ್ಯೂರ್ ಅನ್ನುವಂಥದ್ದು ಆಂಗಲ್ ಅನ್ನ ನಾವು ಇಟ್ಕೊಂಡ್ರೆ ಇವೆಲ್ಲವೂ ಸಮಸ್ಯೆಗಳು ಕಾಣಿಸುತ್ತೆ ನನ್ನ ಲೆಕ್ಕದಲ್ಲಿ. ಕೆಲವೊಂದ್ಸರಿ ನಮ್ಮ ಪ್ರಯತ್ನಗಳನ್ನ ಮಾತ್ರ ನಾವು ಗಮನ ಇಟ್ಕೋಬೇಕು. ಸೊ ಈ ಸಿನಿಮಾ ಮಾಡ್ತಾ ನನ್ನ ಉದ್ದೇಶ ಇಟ್ಟಿದ್ದು ಯಕ್ಷಗಾನವನ್ನ ಒಂದಿಷ್ಟು ಪ್ರೆಸೆಂಟ್ ಆಗ್ಬೇಕು. ಇದು ಡಾಕ್ಯುಮೆಂಟರಿ ಆಗೋಯ್ತು. ನಾನು ಹೇಳ್ತಾ ಇರೋದು ಇನ್ನು 100 ಅಲ್ಲ 1000 ವರ್ಷ ಹೋದ್ರು ಯಕ್ಷಗಾನವನ್ನು ನೋಡುವಂತ ಒಂದು ಬಳಗಕ್ಕೆ ಒಂದು ಏನು ಓಲಗರಿ ಇದ್ದಾಗೆ. ಜಸ್ಟ್ ನೋಡಿಬಿಡಿ ಒಂದ್ಸರಿ, ಕಾರ್ಡ್ ಅಂತ, ಒಂದು ಇನ್ವಿಟೇಷನ್ ಕಾರ್ಡ್ ತರ. ಸೊ ಎಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಇನ್ನು ಎಲ್ಲೇ ಹೋದ್ರು, ಯಾರನ್ನೇ ಹೋಗಿ ಅಪ್ರೋಚ್ ಆದ್ರು ಯಕ್ಷಗಾನದ ಬಗ್ಗೆ ತಿಳಿಸ್ಬೇಕನ್ನ ಹೇಳಿದ್ರೆ ನಾನು ಇದನ್ನ ಅವ್ರಿಗೆ ಕೊಟ್ಬಿಡ್ಬೋದು. ಸುಮ್ನೆ ಒಂದ್ಸರಿ ನೋಡಿ. ಒಂದು 800 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತ ಆರ್ಟ್ ಫಾರ್ಮ್ ಇವತ್ತಿಗೂ ಅದು ಬದುಕಿ ನಡೀತಾ ಇದ್ದಾನೆ ಹೇಳಿದ್ರೆ ಅದರ ಗಟ್ಟಿತನ. ಸೊ ಇದನ್ನ ಲೋಕಕ್ಕೆ ಸಾರ್ಬೇಕು, ನಾವು ನಮ್ಮ ಕಲ್ಚರ್ನ ಸಾರ್ಬೇಕು. ನಮ್ಮನ್ನ ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಒಂದು ಕಲ್ಚರ್ ರೆಪ್ರೆಸೆಂಟ್ ಆಗೋದ್ರಿಂದ ನಮ್ಮ ನೋಡುವ ದೃಷ್ಟಿಕೋನ ಬದಲಾಗುತ್ತೆ, ನಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತೆ. ಇವೆಲ್ಲವೂ ಒಂದು ಹಂತದ ಏನು ಕರ್ನಾಟಕಕ್ಕೆ ಸಿಕ್ಕಂತ ಒಂದು ಒಳ್ಳೆ ಆರ್ಟ್ ಫಾರ್ಮ್ ಇದು. ಇದನ್ನ ಇನ್ನೂ ಹೆಚ್ಚು ಜನ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋ ತರ ಆಗ್ಬೇಕು. ಏನು ಪದವಿಯಲ್ಲಿ ಇರೋರೆಲ್ಲರೂ ಇದ್ರ ಬಗ್ಗೆ ರಿಸರ್ಚ್ ಆಗೋ ತರ ಆಗ್ಬೇಕು. ಏನಕ್ಕೆ ಇಷ್ಟು ವರ್ಷದಿಂದ ಉಳಿದಿದೆ ಇದು, ಇದರ ಡೀಪ್ ಅಂಡ್ ಡೀಪರ್ ರಿಸರ್ಚ್ ಹುಡುಕ್ಬೇಕು. ಯಾಕಂದ್ರೆ ಎಷ್ಟು ಪುರಾಣಗಳ ಕಥೆಗಳು ಏನೋ ಶಾಲೆಗೆ ಹೋಗ್ದಿದ್ದವ್ರ ಬಾಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು
ಅದು ಒಬ್ಬರಿಂದ ಒಬ್ಬರಿಗೆ ಬಂದಂತ ಚೈನ್ ಲಿಂಕ್. ಬಹುಶಃ ನಮ್ಮಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಸುಟ್ಟು ಹೋದ್ಮೇಲೂ ಅಟ್ಯಾಕ್ ಆಗಿ ಸುಟ್ಟು ಹೋದ್ಮೇಲೆ ಇವತ್ತಿನ ತನಕನೂ ಅದು ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ಇವತ್ತಿನ ತನಕ ಆ ವೇದ ಪುರಾಣಗಳ ಎಲ್ಲಾ ವಿಷಯಗಳು ಉಳಿದಿದ್ದೇನೆ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ದ ಮೆಮೊರಿ. ಆ ಮೆಮೊರಿ ಪ್ರತಿಯೊಬ್ಬರು ಅದನ್ನ ಸ್ಟಡಿ ಮಾಡಿ ಇಲ್ಲಿ ತನಕ ತಗೊಂಡು ಬಂದಿದ್ದಕ್ಕೋಸ್ಕರ ಇವತ್ತಿಗೂ ನಮ್ಮ ಎಲ್ಲಾ ಸಂಪ್ರದಾಯಗಳು ಉಳ್ಕೊಂಡಿದೆ. ಸೊ ಹಾಗಾಗಿ ಈ ತರ ಆರ್ಟ್ ಫಾರ್ಮ್ ಗಳನ್ನ ಅಲ್ಲಿರುವಂತ ವಿಷಯಗಳು ಅದನ್ನ ಇನ್ನೂ ಹೆಚ್ಚು ಜನರಿಗೆ ತಿಳಿಯೋ ತರ ಆಗ್ಬೇಕು, ಅದು ಡಾಕ್ಯುಮೆಂಟರಿ ಆಗ್ಬೇಕು ಅಂತ. ಈಗ ಒಂದು ಚಲನಚಿತ್ರ ಬಿಡುಗಡೆ ಆಗಿದೆ, ಕ್ಯೂರಿಯಾಸಿಟಿ ಇರುತ್ತೆ. ನೀವು ಕೊಟ್ಟಂತ ಕ್ಲೈಮ್ಯಾಕ್ಸ್ ಕೂಡ ಹಾಗೆ ಇತ್ತು, 2 ಬರುತ್ತೆ ಇಲ್ಲ 3 ಆಗುತ್ತೆ ಇಲ್ಲ ಹಿಂಭಾಗ ಬರುತ್ತೆ ಅಂತ ಒಂದು ಮಾತು ಜನರ ಮಧ್ಯೆ ನಡೀತಾ ಇದೆ. ನಿಮ್ಮ ನಿರ್ಧಾರ ಏನಾಗಿದೆ? ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅಂದ್ರೆ ಇನ್ನೊಂದು ಸಾಹಸಕ್ಕೆ ನಾನು ಕೈ ಹಾಕ್ತೇನೆ ಹೇಳಿ ನನ್ಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಅದು ಅಷ್ಟು ವಿಸ್ತಾರವಾದಂತ ಕತೆ ಅದರಲ್ಲಿ ಇದೆ ಅಂತ ಜನರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾನು ಅಷ್ಟೇ. ಅಂದ್ರೆ ಇದು ಮಹಾಭಾರತ ತನಕನೂ ಈ ಕತೆ ಟ್ರಾವೆಲ್ ಆಗಿದೆ. ಹಾಗಾಗಿ ಇದರ ವಿಸ್ತಾರ ದೊಡ್ಡದಾಗಿದೆ. ನಾನು ಅದನ್ನ ಚೌಕಟ್ಟಲ್ಲೇ ಮುಗಿಸಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಎಲ್ಲಾ ಕಡೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಥೆಗಳು ನಡೆದಿದೆ ಅದ್ರ ಹಿಂಭಾಗದಲ್ಲಿ ಅದನ್ನೆಲ್ಲ ಅಲ್ಲಲ್ಲಿಗೆ ನಾನು ಡ್ರಾಪ್ ಕೊಟ್ಟಿದ್ದೀನಿ. ಅಂದ್ರೆ ಇದನ್ನ ಬಗ್ಗೆ ನೀವೇ ಸ್ಟಡಿ ಮಾಡ್ಕೊಳ್ಳಿ ಅಂತ. ಈಗ ಸುಬುದ್ಧಿ ಮಹಾರಾಜರ ಚಂದ್ರಹಾಸ ಹೋದವಾಗ ಸುಬುದ್ಧಿ ಮಹಾರಾಜ ಜೊತೆ ಏನ್ ಮಾತುಕತೆ ಆಯ್ತು ಅಂತ ಅಲ್ಲಿಗೆ ಒಂದು ಚೌಕಟ್ಟು ಇಟ್ಟಿದ್ದೀನಿ. ಅದಾದ್ಮೇಲೆ ಮದನ ಹೋದವಾಗ ಏನ್ ಮಾತುಕತೆ ಆಯ್ತು ಅದಕ್ಕೊಂದು ಚೌಕಟ್ಟು ಇಟ್ಟಿದ್ದೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಯುದ್ಧಗಳ ಬಗ್ಗೆನೂ ಅದಕ್ಕೊಂದು ಚೌಕಟ್ಟು ಇಟ್ಟಿದ್ದೀನಿ. ಸೊ ಅಲ್ಲಿ ನಡೆದಂತ ವಿಚಾರಗಳು ಇಷ್ಟೊಂದಿದೆ, ಸಾಕಷ್ಟಿದೆ. ಅದ್ರ ಬಗ್ಗೆ ಜನ ಸ್ವಲ್ಪ ರಿಸರ್ಚ್ ಮಾಡ್ಲಿ, ಆ ವಿಷಯ ಬಗ್ಗೂ ತಿಳ್ಕೊಳ್ಳಿ. ಚಂದ್ರಹಾಸನ ಮಗನ ಕಥೆಗಳೇ ತುಂಬಾ ಇದೆ, 2 ಮಕ್ಕಳಿದ್ದಾರೆ. ಸೊ ತುಂಬಾ ಇದೆ ಕಥೆಗಳು. ಎಲ್ಲಾ ಈ ತರದ ಎಲ್ಲಾ ವೀರರ ಕಥೆಗಳು ನಮ್ಮ ಯಂಗರ್ ಜನರೇಷನ್ಗೆ ಮಕ್ಕಳಿಗೆ ಗೊತ್ತಾಗ್ಲಿ ಪುರಾಣಗಳ ಮೂಲಕ. ಅದಕ್ಕೆ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಇದೆ. ಈ ಮೂಲಕ ಅಟ್ಲೀಸ್ಟ್ ವರ್ಷಕ್ಕೊಂದು ಸಿನಿಮಾನೋ 2 ಸಿನಿಮಾನೋ ಬರೋ ತರ ಆದ್ರೆ ಆ ಕಲಾವಿದರು ಬರ್ತಾರೆ, ಆ ವಿಷಯಗಳು ನಮ್ಮ ಜೊತೆಗೆ ಯಾವಾಗ್ಲೂ ಮೆಮೊರಿಯಲ್ಲಿ ಉಳಿಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೋಡಿದಾಗ ನಮಗೆ ಅಮೌಂಟ್ ಬಂದಿರಬೇಕು. ಹೌದು. ಈಗ ರವಿ ಬಸ್ರವರ ಫಿನಾನ್ಸ್ ಲೆಕ್ಕ ಹಾಕ್ತಿದ್ರೆ ವೀರಚಂದ್ರಹಾಸೆಯಿಂದ ಏನಾಗಿದೆ? ಫೈನಾನ್ಷಿಯಲ್ ಟಾಪಿಕ್ ನಾನು ಇಟ್ಕೊಂಡು ಈ ಸಿನಿಮಾ ಮಾಡಿಲ್ಲ. ಮೊದಲನೇದಾಗಿ ಇದೊಂದು ದೇವರ ಕೆಲಸ. ದೇವಸ್ಥಾನಕ್ಕೆ ಹೋದವಾಗ ಜೇಬಿಂದ ದುಡ್ಡು ಹಾಕ್ತಿವಿ, ಭಗವಂತ ಇನ್ನೊಂದ್ ಕಡೆ ಕೊಡ್ತಾನೆ ಅನ್ನೋ ಅಂತ. ನನ್ನ ಹತ್ರ ಇನ್ನೂ ಶಕ್ತಿ ಇದೆ, ಭಗವಂತ ಕೊಟ್ಟಂತ ಬುದ್ಧಿ ಶಕ್ತಿಯೂ ಇದೆ, ಒಂದಿಷ್ಟು ಕೆಲಸದಲ್ಲಿ ಇನ್ನೂ ಮಾಡುವಂತ ಶಕ್ತಿಗಳೆಲ್ಲನೂ ಭಗವಂತ ಕೊಟ್ಟಿದ್ದಾನೆ. ಇನ್ನೊಂದ್ ಕಡೆ ನಾನು ದುಡಿತೀನಿ. ಬಟ್ ಈ ಪ್ರಯತ್ನ ಏನಿದೆ ಇದು ಆ ಕಲೆಗೆ ನನ್ನ ಕಡೆಯಿಂದ ಒಂದು ಕಿರು ಕಾಣಿಕೆ. ನನ್ನ ಋಣಭಾರವನ್ನ ಅಳಿಲು ಸೇವೆ ತರದಲ್ಲಿ ನಾನು ತೀರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಇಲ್ಲಿ ಫೈನಾನ್ಷಿಯಲ್ ಅಲ್ಲಿ ಅದು ಏನೇ ಬರ್ಲಿ ನಾನು ಅದನ್ನ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಿದಲ್ಲ. ಆ ತರ ಇಟ್ಕೊಂಡು ಮಾಡೋದಿದ್ರೆ ನಾನು ಈ ಸಿನಿಮಾಕ್ಕೆ ಹಾಕಿದಂತ ಬಜೆಟ್ ಅಲ್ಲಿ ಒಂದು ಮಿನಿಮಮ್ 3 ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲ್ ಹೀರೋಗಳನ್ನ ಇಟ್ಕೊಂಡು. ಬಟ್ ಆ ದಿಕ್ಕಲ್ಲಿ ನಾನು ಇದನ್ನ ಮಾಡಿದ್ದಲ್ಲ. ಇದೊಂದು ಡಾಕ್ಯುಮೆಂಟರಿ ಆಗಿದೆ. ಸೊ ಇದೀಗ ಸ್ಟಾರ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇದು ಹೋಗುತ್ತೆ, ಇದು ಎಲ್ಲೆಲ್ಲ ತಲುಪಬೇಕು ಅಲ್ಲಿ ಈಗೆಲ್ಲ ತಲುಪುವಂತ ಕಾರ್ಯಕ್ರಮಗಳ ಅದ್ರ ಬಗ್ಗೆ ತುಂಬಾ ಡೀಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಇದನ್ನ ಅಲ್ಲಿ ತಲುಪೋ ತನಕ ನಾವು ಬಿಡಲ್ಲ. ಟ್ರೋಲ್ಗಳನ್ನು ನಡೀತಾ ಇದೆ, ಕಮೆಂಟ್ಗಳಲ್ಲಿ 4 ಕೋಟಿ 5 ಕೋಟಿ 6 ಕೋಟಿ ಮಾಡಿದ್ದಾರೆ ಅಂತ, ದಿನಕ್ಕೆ ಗಂಟೆಗೆ ಇಷ್ಟು ಮಾಡಿದ್ದಾರೆ ಅಂತವರಿಗೆ ಏನ್ ಹೇಳ್ತಾರೆ? ಖಂಡಿತ ಆಗಿರ್ಬಹುದು. ನಾನಿನ್ನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿಲ್ಲ. ಅಂದ್ರೆ ಅದ್ರದ್ದು ಏನೇ ಬಂದ್ರು ನನ್ನ ಹಾಕಿದ್ದ ಅಮೌಂಟಿಗೆ ಅದು ಬಂತಂದ್ರೆ ಬಹಳ ಖುಷಿ. ನಾನು ಹಾಕದಂತ ಹಣ ಬಂತಂದ್ರೆ ಬಹಳ ಖುಷಿ. ಖಂಡಿತ ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ, ಇನ್ನೊಂದು ಯಕ್ಷಗಾನವನ್ನ ಇನ್ನೊಂದು ಸಿನಿಮಾ ಈ ಕಥೆಯನ್ನು ಮುಂದುವರೋದು ಭಾಗವೋ ಅಥವಾ ಇನ್ನೊಂದು ಕಥೆಯನ್ನು ಮಾಡ್ಲಿಕ್ಕೆ ಒಂದು ದಾರಿ ಆಗುತ್ತೆ. ಬಟ್ ಆ ದಿಕ್ಕಲ್ಲಿ ನಾನು ಇದು ಮಾಡಿದ್ದಲ್ಲ. ಇದನ್ನ ಎಲ್ಲಿ ತನಕ ಎಲ್ಲರ ಜನಮಾನಸದಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆ ದಿಕ್ಕಲ್ಲಿ ನಾನು ಓಡಾಡ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಫೈನಾನ್ಷಿಯಲ್ ಟಾಪಿಕ್ ನಾನು ಸಿನಿಮಾ ಇಟ್ಕೊಂಡು ಮಾಡಿಲ್ಲ. ತೆಲುಗಿಗೆ ಪದಾರ್ಪಣೆ ಮಾಡ್ತಾ ಇದೆ ವೀರಚಂದ್ರಹಾಸ, ಜೊತೆಗೆ ಇನ್ಯಾವ ಭಾಷೆಗೆ ಮಾಡ್ಬೇಕು ಅಂತ ಅಪ್ರೋಚ್ ಆಲ್ರೆಡಿ ತಮಿಳಿನೊಂದು ಇದೆ. ಬಟ್ ಸರಿಯಾದ ಪ್ರೊಡಕ್ಷನ್ ಹೌಸ್ ಹೇಗೆ ತೆಲುಗು ನಮ್ಗೆ ಸಿಕ್ತು ಅವರೇ ಅದನ್ನ ಮುತುವರ್ಜಿ ವಹಿಸಿ ಡೈಲಿ ನಮ್ಮ ಜೊತೆ ಫಾಲೋ ಅಪ್ ಇದ್ದು ಎಲ್ಲದನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಭಾಷೆಗಳಿಂದಲೂ ಬಂದಾವಾಗ ಖಂಡಿತ ಮಾಡ್ತೀವಿ. ಅಂದ್ರೆ ಟಿಪಿಕಲ್ ರೈಟ್ಸ್ ತರ ಕೊಟ್ಟು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆ ತರದಲ್ಲಿ ನಾವು ಮಾಡ್ತಲ್ಲ. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಎಲ್ಲಾ ಷರತ್ತುಗಳಿಗೆ ಅವ್ರು ಒಪ್ಪಿ ಇದಕ್ಕೆ ಎಲ್ಲೂ ಮೋಸ ಆಗ್ಬಾರ್ದು. ಅದಾದ್ಮೇಲೆ ಆ ಡಿಟ್ಟೋ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಆಗ್ಬೇಕು. ಆ ಟ್ರಾನ್ಸ್ಲೇಷನ್ ಕಡೆಗೆ ನಮ್ ಟೀಮ್ ವರ್ಕ್ ಮಾಡ್ತಾ ಇದೆ. ಅಂದ್ರೆ ಯಾಕಂದ್ರೆ ಇದು ಟಿಪಿಕಲ್ ಹಳೆ ಕನ್ನಡ ಆಗಿರೋದ್ರಿಂದ ಹೆಚ್ಚಿನ ಶಬ್ದಗಳು ನಮ್ಗೆ ಅಷ್ಟು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಸಿಗುದಿಲ್ಲ.
ಅದಕ್ಕೆ ಆಲ್ಟರ್ನೇಟಿವ್ ಹುಡುಕಿ ರಿಸರ್ಚ್ ಮಾಡಿ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀವಿ. ಸರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ನೀವು, ಇದು ಕಷ್ಟ ಆಗುತ್ತಾ ಸುಲಭ ಆಗುತ್ತಾ ಭಾಷೆ ಬದಲಾಯಿಸೋದು ಹೇಗೆ? ಅಂದ್ರೆ ಅರ್ಥ ಆಗಿಲ್ಲ. ಅಂದ್ರೆ ಈಗ ಪ್ಯಾನ್ ಇಂಡಿಯಾದವರಿಗೆ ನಿಮ್ಗೆ ತುಂಬಾ ಸ್ಟಾರ್ ಗಳ ಕಾಂಟ್ಯಾಕ್ಟ್ ತುಂಬಾ ಹೌದು. ಚೆನ್ನಾಗಿದೆ, ಅಲ್ಲಿ ಸಪೋರ್ಟ್ ಹೇಗಿದೆ? ಅಲ್ಲಿ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಕರೀತಾ ಇದಾರೆ ಅನ್ನೋ ಒಂದು ಮಾತು, ಹೌದು. ನಾವು ಬನ್ನಿ ಅದ್ರ ನಿರ್ಧಾರ ನೀವೇ ತಗೋಬೇಕು. ಯಾವ ತರ ನಿರ್ಧಾರ ತಗೋತೀರಾ? ಇಲ್ಲ, ಎಲ್ಲ ಕಡೆಗೂ ಇಲ್ಲಿ ಪ್ರತಿಭೆ ಅಂತ ಬಂದಾವಾಗ ಎಲ್ಲ ಕಡೆಗೂ ಅದರದ್ದೇ ಆದಂತ ಒಂದು ಏನು ವೆಲ್ಕಮಿಂಗ್ ಇದ್ದೇ ಇರುತ್ತೆ. ನನ್ನ ಆಂಗಲ್ ಅಲ್ಲಿ ನಾನು ಇಲ್ಲಿ ತನಕ ಯಾರೆಲ್ಲ ನನ್ನ ಕರೆದಿದ್ದಾರೋ, ಯಾರೆಲ್ಲ ನಾನು ಹೋಗಿ ಅಪ್ರೋಚ್ ಆಗಿದ್ದೀನಿ, ಎಲ್ಲರೂ ಕರ್ನಾಟಕದವ್ರನ್ನ ಹೇಳ್ರೆ ಏನೋ ಇಲ್ಲಿ ಯಾರೋ ಬುದ್ಧಿವಂತರು, ಈ ಭಾಗದವರು ತುಂಬಾ ಬುದ್ಧಿವಂತರು ಅನ್ನೋ ತರದಲ್ಲಿ ಅವರು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅದ್ರ ಜೊತೆ ನಮ್ಮ ವರ್ಕನ್ನು ಗುರುತಿಸ್ತಾರೆ. ಸೊ ಇದು ಮುಂದಿನ ಪೀಳಿಗೆ ನನಗೇನೋ ಸಿಕ್ತ ಅನ್ನೋದಕ್ಕಿಂತ ಮುಂದಿನ ಜನರೇಷನ್ ಅವರಿಗೆ ಒಂದು ಹೋಪ್ ಅಲ್ವಾ. ನಾವು ಏನೇ ನಾವು ಈಗ ಕ್ರಿಯೇಟ್ ಮಾಡಿದ್ರು ಎಲ್ಲದೂ ಮುಂದಿನ ಜನರೇಷನ್ಗೆ ಒಂದು ಹೋಪು. ನೀವು ಇನ್ನೊಂದು ಭಾಷೆಯಲ್ಲಿ ಮಾಡಬಹುದು, ಇನ್ನೊಂದು ಭಾಷೆಯಲ್ಲಿ ನೀವು ನಟನೆ ಮಾಡಬಹುದು, ಅಥವಾ ಇನ್ನೊಂದು ಭಾಷೆಯಲ್ಲಿ ನೀವು ಸಂಗೀತ ನಿರ್ದೇಶಕರಾಗಿ ಹೋಗ್ಬೋದು. ಸಾಕಷ್ಟು ವಿಭಾಗಗಳಿದೆ. ಇದು ಆ ಆಂಗಲ್ ಒಂದಲ್ಲದೆ ಇನ್ನ ಉಳಿದ ಏನು ಸೋಷಿಯಲ್ ವರ್ಕ್ ಆಗಿರ್ಲಿ, ಯಾವ್ದೇ ಎಲ್ಲಾ ವರ್ಕಲ್ಲೂ ಒಂದ್ ಪ್ಲಾಟ್ಫಾರ್ಮ್ ಓಪನ್ ಆದಂಗೆ. ಒಂದ್ ಸಿನಿಮಾ ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಿದವಾಗ ಬೇರೆ ಬಿಸ್ನೆಸ್ಗಳು ಆಟೋಮೆಟಿಕ್ಲಿ ನಡೆಯುತ್ತೆ. ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಹೋದವಾಗ ನಮ್ಮ ವರ್ಕ್ ಅನ್ನ ಗುರುತಿಸಿ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇರೋದು, ಅವರು ನಮ್ಮ ಮೇಲೆ ಇಟ್ಟುವಂತ ಗೌರವ, ಆಮೇಲೆ ಕೊಡ್ತಿರುವಂತ ಒಂದು ರೆಸ್ಪೆಕ್ಟ್ ತುಂಬಾ ಖುಷಿ ಆಗುತ್ತೆ. ಹೇಳಬೇಕು ಕೊನೆಯ ಮಾತು, ವೀರಚಂದ್ರಹಾಸ ಭಾಗ 2 ಅಥವಾ ವೀರಚಂದ್ರಹಾಸ ಹಿಂದಿನ ಭಾಗ ಯಾವ್ದು ಬರುತ್ತೆ, ಯಾವಾಗ ಬರುತ್ತೆ? ಮಾಡಿದ್ರೆ ಖಂಡಿತ ಎಲ್ಲಾ ಸಹಕಾರಗಳು ಸೇರಿದ್ರೆ ಹಿಂದಿನ ಭಾಗದ ಒಂದಿಷ್ಟು ಕಥೆಗಳು, ಅದಕ್ಕೆ ತುಂಬಾ ಪಾಯಿಂಟ್ ಗಳನ್ನ ನಾನು ಸಿನಿಮಾದಲ್ಲಿ ಬಿಟ್ಕೊಟ್ಟಿದ್ದೀನಿ ಅಲ್ಲಲ್ಲಿಗೆ. ಆ ಭಾಗದ ಎಲ್ಲಾ ಕಥೆಗಳು ಬರುತ್ತೆ. ಕೊನೆಯಲ್ಲಿ ಮುಂದಿನ ಭಾಗದಲ್ಲಿ ಏನ್ ನಡೀತದೆ ಅದನ್ನು ತೋರಿಸುವಂತ ಪ್ರಯತ್ನ ಮಾಡ್ಬೇಕು ಅಂತ ಒಳಗಡೆ ಆಸೆ ಇದೆ. ಕಾಲ ಕೂಡಿ ಬರಲಿ, ಅದಕ್ಕೆ ಸರಿಯಾದ ಸಪೋರ್ಟ್ಗಳು ಸಿಗ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಸಿನಿಮಾ ಬಂದು ನೋಡಿರೋರಿಗೆ ಮತ್ತೆ ಬಂದು ನೋಡ್ಬೇಕು ಅಂತಾರೆ ಅವರೇನೆ, ಮತ್ತೆ ಸಿನಿಮಾ ನೋಡಿಲ್ಲಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ, ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಮಾಡಿರ್ತಾನೆ ನಾನು ನೋಡ್ಬೇಕು ಅಂತ ಅನ್ಕೊಂಡವ್ರಿಗೆ, ಒಬ್ರೇ ಬಂದು ಫ್ಯಾಮಿಲಿ ಕರ್ಕೊಂಡ್ ನೋಡ್ಬೇಕು ಅನ್ಕೊಂಡವ್ರಿಗೆ, ಪೂರ್ತಿಯಾಗಿ ಸಪೋರ್ಟ್ ಮಾಡಿರ್ತಾರೆ ಪರೋಕ್ಷವಾಗಿ ಪ್ರತ್ಯಕ್ಷ, ಏನ್ ಹೇಳ್ತೀರಾ? ಖಂಡಿತ ಈ ನಮ್ಮ ಯಕ್ಷಗಾನವನ್ನ ವಿಶ್ವಗಾನ ಮಾಡಬೇಕು ಅಂತ ಜರ್ನಿಯಲ್ಲಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಹಾಗೂ ನನ್ನ ತಂಡದಿಂದ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಬಹುಶಃ ನೀವು ಎಲ್ಲೋ ಕೂತು ಅಥವಾ ನಮ್ಮ ಜೊತೆಗೆ ಇದ್ದು ನೀವು ಕೊಟ್ಟಂತ ಸಪೋರ್ಟ್ಗಳು ಅದೆಲ್ಲದೂ ಇಲ್ಲದೆ ಇದ್ದಿದ್ರೆ ಬಹುಶಃ ಈ ಮಟ್ಟದ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮೆಲ್ಲರ ಅಭೂತಪೂರ್ವ ಸಹಕಾರ ಇದು ಈ ಮಟ್ಟದ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಆಗಿದೆ. ಅದಾದ್ಮೇಲೆ ಜೊತೆಗೆ ಟ್ರಾವೆಲ್ ಮಾಡಿದಂತ ತುಂಬಾ ಜನ ಇದ್ದಾರೆ, ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ನಿಮ್ಮ ಉತ್ಸಾಹಭರಿತವಾದಂತ ನನ್ನ ಜೊತೆಗೆ ಟ್ರಾವೆಲ್ ಆದಂತ ರೀತಿ ಇದು ಸುದೀರ್ಘವಾಗಿ ಸಾಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾವನ್ನ, ಸಿನಿಮಾವನ್ನ ಯಕ್ಷಗಾನದ ಮೇಲಿನ ಗೌರವದಿಂದ ನೋಡಲು ಬಂದಂತ ಪ್ರತಿಯೊಬ್ಬ ರಸಿಕರಿಗೂ, ಯಕ್ಷಗಾನ ರಸಿಕರಿಗೂ, ಸಿನಿಮಾ ರಸಿಕರಿಗೂ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸಿನಿಮಾ ನೋಡಿದ್ದಲ್ಲ, ಯಕ್ಷಗಾನಕ್ಕೆ ನಿಮ್ಮಿಂದ ಸಿಕ್ಕಂತ ಒಂದು ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೊಮ್ಮೆ ಹೋಗಿ ನೋಡಿದ್ನ ಸಂಸಾರ ಸಮೇತರಾಗಿ ಪುನಃ ಹೋಗಿ ನೋಡಿದವರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇನ್ನು ನೋಡ್ಬೇಕು, ನೋಡ್ತೇನೆ ಅನ್ನುವಂತ ಹೇಳಿದಂತ ಪ್ರತಿಯೊಬ್ಬರಿಗೂ, ನೋಡ್ಬೇಕು ಅನ್ನುವಂತ ಹೇಳುವವರಿಗೂ ಎಲ್ಲರಿಗೂ ಕೈ ಬೀಸಿ ಕರೀತೇನೆ. ಯಕ್ಷಗಾನ ವಿಶ್ವಗಾನ ಆಡುವ ಅರ್ಥ ನಿಮ್ಮ ಬಲವು ಸೇರಲಿ, ನಿಮ್ಮ ಕಾಂಟ್ರಿಬ್ಯೂಷನ್ ಈ ಯಶಸ್ಸಲ್ಲಿ ನಿಮ್ಮ ಒಂದು ಭಾಗವು ಇರ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ. ಯಕ್ಷಗಾನದ ವಿಶ್ವಗಾನ ಮಾಡುವತ್ತ ನಮ್ಮ ಕರ್ನಾಟಕದ ಅದ್ಭುತವಾದಂತ ಕಲೆಯನ್ನ ಜನರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋಂತ ನಾವು ಹೊರಟಂತ ಹೆಜ್ಜೆಗೆ ನಿಮ್ಮ ಹೆಜ್ಜೆಯು ಸೇರ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ. ವೀರಚಂದ್ರಹಾಸ ಚಿತ್ರಮಂದಿರ ನೋಡಿ ಯಕ್ಷಗಾನಕ್ಕೆ ನಿಮ್ಮಿಂದ ಒಂದು ಸಣ್ಣ ಗೌರವ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.